ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಸೊ ಬನ್ನಿ ಇವತ್ತಿನ ಲಾಗ್ ಸ್ಟಾರ್ಟ್ ಮಾಡೋಣ. ಇನ್ನು ಇಲ್ಲಿ ಬಂದು ನಾನು ಮಾರ್ನಿಂಗ್ಗೆ ಇಷ್ಟು ಚಪಾತಿಗೆ ಹಿಟ್ಟು ಕಳಿಸಿಟ್ಬಿಟ್ಟು ಹೋಗಿ ಫ್ರೆಶ್ ಆಗಿ ಬಂದು ಮತ್ತೆ ಚಪಾತಿನ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಯಾಕಂದರೆ ಇವತ್ತು ವೀಕೆಂಡು ಸ್ವಲ್ಪ ಲೇಟಾಗೆ ಎದ್ದೊಳ್ತೀವಿ. ಆದರೂ ಲೇಟಾಗಿ ಬೇಗ ಎದ್ದೊಳ್ಬೇಕು ಅಂದ್ಕೊಂಡಿದ್ದೆ, ಯಾಕಂದರೆ ಫ್ರೆಂಡ್ ಮನೆಗೆ ಹೋಗಬೇಕಾಗಿತ್ತು. ಬಟ್ ಸ್ವಲ್ಪ ಲೇಟಾಗಿ ಆಯಿತು ಎದ್ದೊಳಿತು. ಹೆಣ್ಣು ಮಕ್ಕಳೆಲ್ಲ ಮಲಗಿದ್ದಾರೆ. ಸೊ ಅವ್ರು ಎದ್ದೋಳು ಅಷ್ಟೊತ್ತಿಗೆ ನಾನು ತಿಂಡಿ ರೆಡಿ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಇನ್ನು ಚಪಾತಿಗೆ ಹಿಟ್ಟು ರೆಡಿ ಮಾಡಿಟ್ಟಿದ್ದೆ ಅಲ್ವಾ. ಸೊ ಹಾಗಾಗಿ ಹಿಟ್ಟನ್ನು ಚಪಾತಿ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ನಿನ್ನೆ ನೈಟು ಹೀಗೆ ಇನ್ಸ್ಟಾಗ್ರಾಮ್ ನೋಡ್ತಾ ಜಿಶು ನಾನೇ ನೋಡಿದೆ ಚಪಾತಿಯಲ್ಲಿ ನೂಡಲ್ಸ್ ಮಾಡಿದ್ದು. ಜಿಶುಗೆ ತೋರಿಸಿದ್ರೆ ಯಾವಾಗಾದ್ರೂ ಬಾಕ್ಸ್ ಮಾಡಿಕೊಡ್ಲಾ ಅಂದರೆ ಮಾಡಿಕೊಡು ಅಂತ ಹೇಳಿದೆ. ಅದಕ್ಕೆ ಇವಾಗ ಚಪಾತಿ ಮಾಡ್ತಾಯಿದ್ರೆ ನೆನಪಾಯ್ತು ನನಗೆ. ಸೊ ಹಾಗಾಗಿ ನೋಡೋಣ ಒಂದು 4 ಚಪಾತಿಗೆ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ಅದನ್ನು ನೂಡಲ್ಸ್ ಮಾಡೋಣ, ಚಪಾತಿಯಲ್ಲಿ ನೂಡಲ್ಸ್ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಇನ್ನು ನಾನು ಜಿಶು ಮಾತ್ರನೇ ತಿನ್ನೋದು, ಇನ್ನು ಕೃತಿಕನೂ ಅವರಪ್ಪ ತಿನ್ನಲ್ಲ, ಈ ಥರ ಎಲ್ಲ ಬೇರೆ ಇದೇನು ತಿನ್ನಲ್ಲ. ಅದಕ್ಕೆ ಅವ್ರಿಗೆ ಚಪಾತಿ ಮಾಡಿಕೊಟ್ಬಿಟ್ಟು ಇನ್ನು ನಾನು ಕೃತಿಕ ಮಾತ್ರ, ಸೊ ನಾನು ಜಿಶು ಮಾತ್ರ ಈ ಥರ ನೂಡಲ್ಸ್ ಮಾಡ್ಕೊಂಡು ಒಂದು 4ಕ್ಕೆ. ಹಾಗಾಗಿ ಸೊ ಫಸ್ಟ್ ಅವ್ರು ಚಪಾತಿ ಮಾಡಿಬಿಟ್ಟು ಆಮೇಲೆ ನಾನು ತರಕಾರಿ ಎಲ್ಲ ಕಟ್ ಮಾಡ್ಕೊಳ್ಳೋಣ, ಅಷ್ಟೊತ್ತಿಗೆ ಮಕ್ಕಳು ಎದ್ದೊಳ್ತಾರಲ್ವ ಅಂತ ಹೇಳ್ಬಿಟ್ಟು ಇನ್ನು ನಾನು ಬೇಗ ಇಲ್ಲೆಲ್ಲ ಚಪಾತಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಯಾಕಂದರೆ ಇವತ್ತು ರೇಖಾ ಗೊತ್ತಲ್ವ ನನ್ನ ಫ್ರೆಂಡು, ಅವ್ರ ಮಗನ ಬರ್ತ್ಡೇ ಇದೆ. ಇನ್ನು ಅಲ್ಲಿಗೆ ಹೋಗ್ತೀವಿ. ಇನ್ನು ಅಲ್ಲಿಗೆ ಹೋದ್ಮೇಲೆ ಬೆಳಿಗ್ಗೆಯಿಂದ ಅವ್ರಿಗೇನು ಆಫ್ಟರ್ನೂನಿಂದ ಬರ್ತ್ಡೇ ಇರೋದು, ಬಟ್ ಸ್ವಲ್ಪ ಬೆಳಿಗ್ಗೆನೇ ಸ್ವಲ್ಪ ಬೇಗ ಬರೋಕ್ಕೆ ಹೇಳಿದ್ದಾರೆ. ಏನಾದರೂ ಹೆಲ್ಪ್ ಬೇಕಿದ್ರೆ ಮಾಡೋಣ ಅಂತ ಹೇಳ್ಬಿಟ್ಟು. ಹಾಗಾಗಿ ಇನ್ನು ನಾವು ಬೇಗ ತಿಂದ್ಬಿಟ್ಟು ಹೋಗೋಣ ಅಂತ ಸಿಂಪಲ್ ಲೈಟಾಗಿ ಫುಡ್ ತಿನ್ಕೊಂಡು ಹೋಗೋಣ, 2 ಚಪಾತಿ ಅಂದ್ಕೊಂಡಿದ್ದು. ಬಟ್ ನೋಡಿದ್ರೆ ಈ ರೀತಿ ನೂಡಲ್ಸ್ ಮಾಡ್ಕೊಂಡು ಕೂತ್ಕೊಂಡೆ. ಇನ್ನು ಅದಾದಮೇಲೆ ಇನ್ನು ತಿಂಡಿ ಮಾಡಿಬಿಟ್ಟು ರೆಡಿ ಆಗಿಬಿಟ್ಟು ಇನ್ನು ಹೋಗ್ತಾ ಇದ್ದೀವಿ. ಇನ್ನು ನಮ್ಮ ಮನೆಯಲ್ಲಿ ಹೇಗಂದರೆ ನಾವೆಲ್ಲ ರೆಡಿಯಾಗಿದ್ದರೂ ಕೃತಿಕದೇ ಲೇಟ್ ಆಗುತ್ತೆ. ಯಾಕಂದರೆ ಅವಳು ನೈಟ್ ಲೇಟಾಗಿ ಮಲಗ್ತಾಳಲ್ಲ, 12 o'clock ಆ ರೀತಿ ಆಗುತ್ತೆ. ಹಾಗಾಗಿ ಬೆಳಿಗ್ಗೆ ಸ್ವಲ್ಪ ಲೇಟಾಗಿ ಎದ್ದೊಳ್ತಾಳೆ. ಅದಕ್ಕೆ ಫಸ್ಟ್ ನಾವು ಮೂವರೂ ತಿಂದ್ಬಿಟ್ಟು ರೆಡಿ ಆಗಿಬಿಟ್ಟು ವೆಯ್ಟ್ ಮಾಡ್ತಾಯಿದ್ವಿ. ಇನ್ನು ಕೃತಿಕ ಎದ್ದೊಳಿದ್ಮೇಲೆ ಅವಳಿಗೂ ತಿನ್ನಿಸ್ಬಿಟ್ಟು ಅವಳಿಗೂ ರೆಡಿ ಮಾಡಿಸ್ಕೊಂಡು ಹೋಗ್ತಾ ಇದ್ದೀವಿ. ಇನ್ನೆಲ್ಲರಿಗೂ 1 o'clock ಆ ಟೈಮ್ ಕರೆದಿರೋದು. ನನಗೂ ಶಿಲ್ಪಕ್ಕೆ ಮಾತ್ರ ಸ್ವಲ್ಪ ಬೇಗ ಕರೆದಿದ್ದಾಳೆ. ಹಾಗಂತ ನಾವು ಬೇಗ ಹೋಗ್ಬಿಟ್ವಿ, ನಾವು ಶಿಲ್ಪ ಹೋಗೋ ಅಷ್ಟೊತ್ತಿಗೆ. ಬಟ್ ಅವಳು ರೇಖನ್ ಬೆಳಿಗ್ಗೆ ಬೇಗ ಎದ್ದೇಳ್ಬಿಟ್ಟು ಎಲ್ಲ ಅಡುಗೆ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾಳೆ. ನಾವು ಹೋಗೋ ಅಷ್ಟೊತ್ತಿಗೆ ಅಡುಗೆ ಎಲ್ಲ ರೆಡಿಯಾಗೋಗಿತ್ತು. ಇನ್ನು ಮದ್ದೂರು ವಡೆ ಒಂದಿತ್ತು. ಸೊ ಹೋಗ್ಬಿಟ್ಟು ಸ್ವಲ್ಪ ಆಯಿಲೆಲ್ಲ ಅದು ಕರೆದೆ ಅಷ್ಟೇ ಆಗಲಿ. ಇನ್ನೇನು ಅಡುಗೆನ ನಾವೇನು ಎಲ್ಪ್ ಮಾಡೋಕ್ಕಾಗಿಲ್ಲ, ಯಾಕಂದರೆ ಅವಳೆಲ್ಲ ರೆಡಿ ಮಾಡಿಬಿಟ್ಲಿತ್ತು. ಇನ್ನು ಹೋದ್ಮೇಲೆ ಸ್ವಲ್ಪ ಡೆಕೋರೇಷನ್ ಏನೂ ಮಾಡಿರಲಿಲ್ಲ, ಎಲ್ಲ ರೆಡಿ ಮಾಡ್ಕೊಂಡಿದ್ರು ಡೆಕೋರೇಷನ್ಗೂ. ಬಟ್ ಅದೆಲ್ಲ ಕೆಳಗಡೆ ತಗೊಂಡು ಬಂದು ಅಲ್ಲೆಲ್ಲ ಅರೇಂಜ್ ಮಾಡಬೇಕಲ್ಲ. ಸೊ ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡ್ತೇವೆ ಅಷ್ಟೇನು. ಅದು ಅವರೇ ಮಾಡಿಕೊಂಡ್ರು, ನಾವು ಸ್ವಲ್ಪ ಹೆಲ್ಪ್ ಮಾಡಿದ್ವಿ. ಬಟ್ ಈ ರೀತಿ ಡೆಕೋರೇಷನ್ ಮಾಡುವಾಗ ಸ್ವಲ್ಪ ಭಯ ಆಯಿತು, ಯಾಕಂದರೆ ಹನಿ ಮಳೆ ಬೀಳ್ತಾ ಇತ್ತು ಫುಲ್ ಎಲ್ಲ. ಇವಾಗ ಮಳೆ ಬರುತ್ತೇನೋ, ಏನು ಮಾಡೋದು ಅಂತ ಹೇಳ್ಬಿಟ್ಟು. ಬಟ್ ನೋಡಿದ್ರೆ ಸ್ಟಾಪ್ ಆಯಿತು, ಮತ್ತೆ ಬಂದಿಲ್ಲ ಮೊದಲೇ. ಇಲ್ಲ ಆನ್ ಮಾಡಿಲ್ಲ ಹೇಳಿ. ಈ ಕಡೆ ಸ್ಮೈಲ್ ಮಾಡೋ. ಹಲೋ ಕೃತಿಕಾ, It's okay, hold it, ಬೇಬಿ ಹಿಂದೆ ಹೋಗು, ಹಿಂಗ್ ತಿರುಗು, ಈ ಕಡೆ ಸ್ವಲ್ಪ. ಮತ್ತೆ ನನ್ನ ಮಗನ ಇಟ್ಟಿದೀಯಾ ಅಂತೀಯ ಜಿಶು? ಓಕೆ ಗ್ಯಾಪಲ್ ಬರ್ಬೇಕು. ನಮ್ಮ ಬೇಬಿ ಬರ್ಡೇ. ಬೇಬಿ ಆಯ್ತು ಕಮ್ ಹಿಯರ್. ಅಣ್ಣಂಗೆ ತಿನ್ಸು, ಅಣ್ಣಂಗೆ ತಿನ್ಸು, ನೀನು ಅಣ್ಣಂಗೆ ತಿನ್ಸು. ಒಂದು ನಿಮಿಷ ರೀ. ಅದು
ನನ್ನ ಮಗ ಮತ್ತೆ ಕೃತಿಕಾ ಪಾಪ ಏನ್ ನೋಡ್ತವ್ರೇನೋ ಗೊತ್ತಾಗ್ತಾ ಇಲ್ಲ ನನಗೆ. ನನ್ ಸ್ವೀಟ್ ಆಟ್ ನೀನು. ಇನ್ನು ಅಲ್ಲಿರೋ ಮಕ್ಕಳಿಗೆಲ್ಲನೂ ಅಲ್ಲಿರೋ ಕೇಕ್ ಮೇಲೆ ಇಂಟ್ರೆಸ್ಟ್ ಇಲ್ಲ. ಕೇಕ್ ಮೇಲೆ ಕಾರ್ ಇದೆ ಅಲ್ವಾ, ಮಾರಿಯೋ ಟೀಮ್ ಕಾರು. ಸೊ ಅದು ಬೇಕು ಅಂತ ಹೇಳ್ಬಿಟ್ಟು ಕಾರ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲರೂ ಕೇಳ್ತಾ ಇದ್ದಾರೆ. ಎಗ್ ಬೇಕು ನನಗೆ. ಕೇಳ್ತಾ ಇದ್ದಾರೆ. ಇನ್ನು ಇದು ಬಂದು ಎಗ್ಲೆಸ್ ಕೇಕು, ಅಂದರೆ ಅಲ್ಲಿ ಎಗ್ ತಿಂದೇ ಇರೋರು ಬಂದಿದ್ರು. ಸೊ ಹಾಗಾಗಿ ಎಗ್ಲೆಸ್ ಕೇಕು ಮಾಡಿದ್ರು, ಮನೆಯಲ್ಲೇ ಮಾಡಿದ್ದಾರೆ ರೇಖಾ ಇದನ್ನು. ಇನ್ನು ಅದು ಬಂದು ಎಗ್ ಕೇಕು, ಎಗ್ ಮಿಕ್ಸ್ ಮಾಡಿರೋದು, ಔಟ್ ಸೈಡಿಂದ ತರಿಸಿರೋದು. ಬಟ್ ಮಕ್ಕಳು ಯಾರು ಕೇಕ್ ತಿಂದಿಲ್ಲ, ಫಸ್ಟ್ ಅವ್ರು ಕಾರ್ ಬೇಕು, ಕಾರ್ಗೆ ವೆಯ್ಟ್ ಮಾಡ್ತಾಯಿದ್ರು. ಇನ್ನೆಲ್ಲ ಕೇಕ್ ಕಟಿಂಗ್ ಎಲ್ಲ ಆದಮೇಲೆ ಇನ್ನೆಲ್ಲ ಊಟಕ್ಕೆಲ್ಲ ಅರೇಂಜ್ ಮಾಡಿದ್ರು. ಇನ್ನು ಏನೇನು ಮಾಡಿದ್ರು ಅಂತ ನೋಡೋಣ ಬನ್ನಿ. ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಔಟ್ ಸೈಡಿಂದನೇ ಪಿಜ್ಜಾ ತರಿಸಿದ್ರು, ಹಾಗೆ ಡ್ರೈ ಜಾಮೂನ್ ಮಾಡಿದ್ರು. ಇನ್ನು ಮಕ್ಕಳಿಗೆ ಅಂತ ಹೇಳ್ಬಿಟ್ಟು ಸ್ವಲ್ಪ ನೂಡಲ್ಸು, ಫ್ರೈಸು ಎಲ್ಲ ಮಾಡಿದ್ಲು. ಹಾಗೆ ಪಲಾವ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾಳೆ ರೇಖಾ. ಸೊ ಪಲಾವ್ ಹೆಸರಿಡೋ ಹಾಗೆ ಇಲ್ಲ, ಅಷ್ಟು ಚೆನ್ನಾಗಿ ಮಾಡ್ತಾಳೆ. ಎಲ್ಲ ಥರದ್ದು ಅಡುಗೆ ತುಂಬ ಚೆನ್ನಾಗಿ ಮಾಡ್ತಾಳೆ, ಅದರಲ್ಲಿ ಪಲಾವ್ ಅಂತೂ ತುಂಬ ಚೆನ್ನಾಗಿ ಮಾಡ್ತಾರೆ. ಇನ್ನು ಪಲಾವ್ ಮಾಡಿದ್ಲು, ಹಾಗೆ ನಾನು ಸ್ವಲ್ಪ ಪನ್ನೀರ್ ಬಟರ್ ಮಸಾಲೆ, ಇನ್ನು ಮದ್ದೂರು ವಡೆನೂ ಮಾಡಿದ್ಲು. ಎಲ್ಲರೂ ನಾರ್ಮಲಾಗಿ ವಡೆ ಮಾಡ್ತಾರಲ್ಲ, ಬಟ್ ಇದು ಡಿಫ್ರೆಂಟಾಗಿರುತ್ತೆ ಅಂತ ಹೇಳ್ಬಿಟ್ಟು ಮದ್ದೂರು ವಡೆ ಮಾಡಿದ್ರು. ಅದು ಅಷ್ಟೇ ತುಂಬ ಚೆನ್ನಾಗಿತ್ತು ಮಾಡಿದ್ದು, ತುಂಬ ಚೆನ್ನಾಗಿತ್ತು ಊಟನೂ. ಸೊ ರೇಖಾ ಮನೆಯಲ್ಲಿ ಊಟ ಹೆಸರಿಡೋ ಹಾಗೆ ಇಲ್ಲ, ಯಾಕಂದರೆ ಅಷ್ಟು ಚೆನ್ನಾಗಿ ಮಾಡ್ತಾಳೆ ರೇಖಾ ಎಲ್ಲ ಥರದ ಊಟನೂ. ಇನ್ನೆಲ್ಲರೂ ಊಟ ಮಾಡಿಕೊಂಡು ಇನ್ನು ಎಲ್ಲರೂ ಹೋಗೋರು ಹೊರಟೋಗ್ಬಿಟ್ರು ಸ್ವಲ್ಪ ಜನ. ಇನ್ನು ನಾವು ಅಲ್ಲಿವರೆಗೂ ಈವ್ನಿಂಗ್ವರೆಗೂ ಅಲ್ಲೇ ಇತ್ತು. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಆಮೇಲೆ ಈವ್ನಿಂಗು ಸ್ವಲ್ಪ ಕಾಫಿ ಟೀ ಎಲ್ಲ ಮಾಡಿಕೊಂಡು ಕುಡಿದ್ಬಿಟ್ಟು ಆಮೇಲೆ ನಾವು ಮನೆಗೆ ವಾಪಸ್ ಹೋಗ್ತಾ ಇದ್ವಿ. ಇವ್ರ ಮನೆ ಹತ್ರ ತುಂಬ ಜಾಗ ಇದೆ ಅಲ್ವಾ, ಸೊ ಆರಾಮಾಗಿರ್ಬೋದು, ಎಷ್ಟೊತ್ತಾದರೂ ಇರ್ಬೋದು ಔಟ್ ಸೈಡು. ಹಾಗಾಗಿ ಎಲ್ಲರಿಗೂ ಮಕ್ಕಳೆಲ್ಲ ಆಟ ಆಡ್ತಾರೆ ಅಂತ ಹೇಳ್ಬಿಟ್ಟು ಈವ್ನಿಂಗ್ವರೆಗೂ ಇದ್ದು ನಾವು ಹೋಗಿದ್ದು. ಇನ್ನು ಗಿಫ್ಟ್ ಬರುತ್ತಲ್ಲ, ರಿಟರ್ನ್ ಗಿಫ್ಟು ಕಾರಲ್ಲೇ ಓಪನ್ ಮಾಡ್ತಾ ಇದ್ದಾಳೆ ಕೃತಿಕಾ ಕೂತ್ಕೊಂಡು. ಸೊ ಇದಿಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನೀವು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಥ್ಯಾಂಕ್ ಯು, ಬಾಯ್.